ಮುಂದಿನ ಸುದ್ದಿಗೆ ಹೋಗೋಣ. ಮಂಗಳೂರಿನ PA ಇಂಜಿನಿಯರಿಂಗ್ ಕಾಲೇಜಿನ ಮೇಲೆ ಎನ್ಐಎ ಕಣ್ಣನ್ನ ಇಟ್ಟಿದೆ. ಯಾವ ಕಾರಣಕ್ಕೆ PA ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ರಾಷ್ಟ್ರೀಯ ತನಿಖಾ ದಳ ಕಣ್ಣು ಯಾಕೆ? ಉಗ್ರರ ಉತ್ಪಾದನಾ ಕೇಂದ್ರ ಆಗ್ತಾ ಇದೆಯಾ ಮಂಗಳೂರಿನ PA ಕಾಲೇಜು ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಯಾಕೆಂದ್ರೆ ಶಂಕಿತ ಉಗ್ರರಾಗಿರುವಂಥ ನೌಶಾದ್, ಮಾಜ್, ರೇಷಾನ್, ಮಜೀನ್ ಇದೇ PA ಕಾಲೇಜ್ನವರು. ಸೊ ಹೀಗಾಗಿ ಸಾಕಷ್ಟು ಆರೋಪಗಳು, ಅನುಮಾನಗಳು ಇರುವಂಥದ್ದು. ಸೊ ಹೀಗಾಗಿನೇ ರಾಷ್ಟ್ರೀಯ ತನಿಖಾ ದಳ ಅಂದ್ರೆ NIA ಕಣ್ಣನ್ನ ಇಟ್ಟಿದೆ ಮಂಗಳೂರಿನ PA ಕಾಲೇಜಿನ ಮೇಲೆ. ಶಂಕಿತ ಉಗ್ರ ಅಭ್ಯರ್ಥಿಗಳು, ಆ ವಿದ್ಯಾರ್ಥಿಗಳು ಈ ಕಾಲೇಜಿನವರು ಆಗಿರುವಂತ ಹಿನ್ನೆಲೆಯಲ್ಲಿ ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನೀಡ್ತಾರೆ ನಮ್ಮ ಮಂಗಳೂರಿನ ಪ್ರತಿನಿಧಿ ಕಿಶನ್ ಶೆಟ್ಟಿ. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕಿಶನ್, PA ಇಂಜಿನಿಯರಿಂಗ್ ಕಾಲೇಜ್ ಮೇಲೆ ಅನುಮಾನ ಬರ್ತಾ ಇದೆಯಲ್ಲ, ಪ್ರಮುಖವಾಗಿ ಕೇಳಿ ಬರ್ತಾ ಇರುವಂತ ಆರೋಪ ಏನು? NIA ಯಾವ ರೀತಿಯಾಗಿ ಕಣ್ಣನ್ನ ಇಟ್ಟಿದೆ ಮತ್ತೆ ಯಾವ್ಯಾವ ರೀತಿಯಾದಂತ ಅನುಮಾನಗಳಿದ್ದಾವೆ? ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಿದ್ರೆ ಬರೀ ನಿಮ್ಮ ಆರೋಗ್ಯ ಚೆನ್ನಾಗಿರೋದಲ್ಲ, ನಿಮ್ಮ ಹಣಕಾಸಿನ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ಆರ್ಗ್ಯಾನಿಕ್ ಫಾರ್ಮಿಂಗ್ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಪೃಥ್ವಿರಾಜ್, ಕಳೆದ ಕೆಲ ವರ್ಷಗಳ ಹಿಂದೆ ಇಂಡಿಯನ್ ಮುಜಾಹಿದ್ದೀನ್ ಉಗ್ರ ಸಂಘಟನೆಗೆ ಸೇರಿದಂಥ ಮುಸ್ತಫಾ ಎಂಬ ಉಗ್ರ ಇದೇ PA ಕಾಲೇಜಿನಲ್ಲಿ ವಿದ್ಯಾರ್ಜನೆ ಮಾಡಿ ಹೋದವನು ಮತ್ತು ಆತ ಸಿಕ್ಕಿಬಿದ್ದಂಥ ಸಂದರ್ಭದಲ್ಲಿ PA ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ವಿದ್ಯಾರ್ಥಿ ಕೂಡ ಆಗಿದ್ದ. ಆನಂತರವಾಗಿ ಸತತವಾಗಿ ಹಲವು ಬಾರಿ ವಿದ್ಯಾರ್ಥಿಗಳಿಗೆ ಉಗ್ರ ಸಂಘಟನೆಯ ಕೈವಾಡ ಇರೋದು ಗೊತ್ತಾಗಿರುವಂಥದ್ದು. ಯಾಕೆಂದರೆ ಇತ್ತೀಚೆಗೆ ನಡೆದಂಥ ಶಿವಮೊಗ್ಗದಲ್ಲಿ ಆದಂತಹ ಟ್ರಯಲ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿರ್ಬೋದು, ಮಂಗಳೂರಿನಲ್ಲಿ ಗೋಡೆ ಬರ ಪ್ರಕರಣ ಆಗಿರ್ಬೋದು, ಇತ್ತೀಚೆಗೆ ನಡೆದಂತಹ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಆಗಿರ್ಬೋದು, ಎಲ್ಲವೂ ಕೂಡ ಈ PA ಕಾಲೇಜಿಗೆ ನೇರ ಲಿಂಕ್ ಕೊಡುತ್ತೆ. ಯಾಕೆಂದರೆ ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ಕೇಸ್ನಲ್ಲಿ ಮಾಜ್ ಮುನೀರನ್ನು NIA ಅಧಿಕಾರಿಗಳು ಬಂಧನ ಮಾಡ್ತಾರೆ. ಆತನ ಸಂಪರ್ಕದಲ್ಲಿ ಇದೇ PA ಕಾಲೇಜಿನ ಇಬ್ಬರು ವಿದ್ಯಾರ್ಥಿಗಳು ಇದ್ದರು ಎಂಬ ಮಾಹಿತಿಗಳು ಕೂಡ NIAಗೆ ಲಭ್ಯ ಆಗಿತ್ತು. ಹಾಗಾಗಿ ಮಾಜ್ ಮುನೀರ್ ಕೂಡ ಇದೇ ಕಾಲೇಜಿನಲ್ಲಿ ಕಲಿತವನು. ಒಟ್ಟು 3 ಮಂದಿಯನ್ನು ಕೆಲವೇ ದಿನಗಳ ಹಿಂದೆ PA ಕಾಲೇಜಿಂದ NIA ಅಧಿಕಾರಿಗಳು ವಶಕ್ಕೆ ಪಡ್ಕೊಂಡಿದ್ರು. ಹಾಗಾಗಿ ಈ ಕಾಲೇಜಿನಲ್ಲಿ ಯಾವ ರೀತಿಯ ಶಿಕ್ಷಣವನ್ನು ಕೊಡಲಾಗ್ತಾ ಇದೆ ಎಂಬ ಸಂಶಯ ಕೂಡ ಈಗ ಮಂಗಳೂರಿನ ಜನರಿಗೆ ಕಾಡಲಾಗ್ತಾ ಇರುವಂಥದ್ದು. ಹಾಗಾಗಿ ವಿಶ್ವ ಹಿಂದೂ ಪರಿಷತ್ ಈ ಬಗ್ಗೆ ಆಗ್ರಹವನ್ನು ಮಾಡಿದೆ. PA ಕಾಲೇಜಿನ ಬಗ್ಗೆ ಸರ್ಕಾರ ಗಮನವನ್ನು ಹರಿಸಬೇಕು, ಅಲ್ಲಿ ಏನೆಲ್ಲ ಚಟುವಟಿಕೆಗಳು ಆಗ್ತಾ ಇದೆ ಎಂಬ ಬಗ್ಗೆ ಸರ್ಕಾರ ನಿಗಾವನ್ನು ವಹಿಸಬೇಕು. ಸಹಜವಾಗಿ 4 ಜನ ಶಂಕಿತ ಉಗ್ರ ವಿದ್ಯಾರ್ಥಿಗಳು ಈ ಕಾಲೇಜಿನವರೇ ಆಗಿರುವಂತ ಸಹಜವಾಗಿ ಅನುಮಾನಗಳಿರುವಂಥದ್ದು. ಸೊ ಯಾರನ್ನಾದ್ರೂ ಅಧಿಕಾರಿಗಳನ್ನ ಅಲ್ಲಿ ಅಂದ್ರೆ ಒಂದು ಕಾಲೇಜ್ನ ಆಡಳಿತ ಮಂಡಳಿಯವರು ಯಾರನ್ನಾದ್ರೂ ವಿಚಾರಣೆ ಮಾಡಲಾಗಿದೆಯಾ? ಯಾರಿಗೆ ಸೇರಿದ್ದು ಇದು ಇಂಜಿನಿಯರಿಂಗ್ ಕಾಲೇಜು? ಸದ್ಯಕ್ಕೆ ಯಾರನ್ನು ಕೂಡ ವಿಚಾರಣೆ ಮಾಡಿಲ್ಲ. NIA ಅಧಿಕಾರಿಗಳು ಕಾಲೇಜಿನ ಮೇಲೆ ಕಣ್ಣನ್ನು ಇಟ್ಟಿರುವಂಥದ್ದು. ಯಾಕೆಂದರೆ ಹಲವು ಬಾರಿ NIA ಅಧಿಕಾರಿಗಳು ಕೆಲವು ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ PA ಕಾಲೇಜಿಗೆ ಹೋಗಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇದು ಕಾಲೇಜೊಬ್ಬರು ಮುಸ್ಲಿಂ ಉದ್ಯಮಿಯವರಿಗೆ ಸೇರಿದ್ದು ಎನ್ನುವುದು ಗೊತ್ತಾಗಿರುವಂಥದ್ದು. ಮತ್ತು ಕೋಣಾಜೆ ಭಾಗದಲ್ಲಿರೋ ಕಾರಣಕ್ಕಾಗಿ ಉಳ್ಳಾಲ, ಕೋಣಾಜೆ, ದೇರಳಕಟ್ಟೆ ಮುಂತಾದ ಮತ್ತು ಕೇರಳದ ಕೆಲವು ಭಾಗಗಳಿಂದ ಅತಿ ಹೆಚ್ಚಿನ ವಿದ್ಯಾರ್ಥಿಗಳು ಈ ಕಾಲೇಜಿಗೆ ಬರ್ತಾರೆ. ಹಾಗಾಗಿ ಈ ಕಾಲೇಜಿನ ಒಳಭಾಗದಲ್ಲಿ ಸಾಕಷ್ಟು ಸಂಶಯಗಳು ಕೂಡ ಇದೆ. ಯಾಕೆಂದರೆ ಬೇರೆಯವರಿಗೆ ಯಾರಿಗೂ ಕೂಡ ಕಾಲೇಜಿನ ಒಳಭಾಗಕ್ಕೆ ಪ್ರವೇಶ ಇಲ್ಲ. ಕಾಲೇಜಿನ ಒಳಗೆ ಬೇರೆ ಬೇರೆ ಚಟುವಟಿಕೆಗಳು ನಡೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗಾಗಿ ಸರ್ಕಾರ ಈ ಬಗ್ಗೆ ಗಮನವನ್ನು ಹರಿಸಬೇಕೆಂಬ ಒತ್ತಾಯವನ್ನು ಸದ್ಯಕ್ಕೆ ಮಾಡಲಾಗ್ತಾ ಇಲ್ಲ. ಆ ರೀತಿಯಾಗಿ ಏನಾದ್ರೂ ಅನುಮಾನಗಳಿದ್ದಂತ ಸಂದರ್ಭದಲ್ಲಿ ಈಗ ಇಂಜಿನಿಯರಿಂಗ್ ಕಾಲೇಜು ಅಂದ್ರೆ ಎಲ್ಲಾ ಸಮುದಾಯದವರು ಇರ್ತಾರೆ, ಎಲ್ಲಾ ಧರ್ಮದವರು ಕೂಡ ಇರ್ತಾರೆ. ಈ ತರ ಏನಾದ್ರೂ ಬೇರೆ ಬೇರೆ ರೀತಿಯಾದಂತ ಚಟುವಟಿಕೆಗಳಿದ್ದಾಗ ಅನುಮಾನ ಬರುತ್ತೆ. ಈ ಕಾಲೇಜಿನಲ್ಲಿ ಏನಾದ್ರೂ ಒಂದೇ ಸಮುದಾಯದವರೇ ಹೆಚ್ಚಿನ ಸಂಖ್ಯೆಯಲ್ಲಿ ಓದ್ತಾ ಇದ್ದಾರಾ? ಖಂಡಿತ ಒಂದೇ ಸಮುದಾಯದವರು ಬಹುಸಂಖ್ಯಾತರಾಗಿದ್ದಾರೆ ಮತ್ತು ಹೆಚ್ಚಿನ ಸಂಖ್ಯೆ ಕೂಡ ಅವರದ್ದೇ ಆಗಿರುವಂಥದ್ದು. ಹಾಗಾಗಿ ಈ ಎಲ್ಲ ಚಟುವಟಿಕೆಗಳು ನಡೆಯುತ್ತಿದೆ ಎಂಬ ಆರೋಪಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇದೆ. ಆದರೆ ಕಾಲೇಜಿನಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ಕೂಡ ಇರ್ತಾರೆ. ಆದರೆ ಒಂದೇ ಕಾಲೇಜಿನಲ್ಲಿ ಇಷ್ಟು ಉಗ್ರರು ಉತ್ಪತ್ತಿ ಆದಕ್ಕೆ ಕಾರಣ ಏನು ಮತ್ತು ಇದರ ಒಳಭಾಗದಲ್ಲಿ ಕೊಡ್ತಾ ಇರುವಂತಹ ಶಿಕ್ಷಣ ಏನು ಎಂಬುದರ ಬಗ್ಗೆ ಸಂಶಯ ಕೂಡ ಸದ್ಯಕ್ಕೆ ಇರುವಂಥದ್ದು. ಮತ್ತು ಕಾಲೇಜಿನ ಬೇರೆ ಬೇರೆ ವಿದ್ಯಾರ್ಥಿಗಳು ಹೇಳೋ ಪ್ರಕಾರವಾಗಿ ಕಾಲೇಜಿನ ಒಳಭಾಗದಲ್ಲಿ ದೇಶ ವಿರೋಧಿ ಚಟುವಟಿಕೆಗಳ ಚರ್ಚೆಗಳು ಕೂಡ ನಡೆಯುತ್ತಿದೆ ಎಂಬ ಮಾಹಿತಿಗಳು ಕೂಡ ಸದ್ಯಕ್ಕೆ ಲಭ್ಯ ಆಗಿರುವಂಥದ್ದು. ಹಾಗಾಗಿ ಈ ಕಾಲೇಜಿನ ಬಗ್ಗೆ ಕ್ರಮವನ್ನು ಕೈಗೊಳ್ಳಬೇಕಾದಂತಹ ಅನಿವಾರ್ಯತೆ ಸದ್ಯಕ್ಕೆ ಇದೆ ಎಂಬ ಆರೋಪಗಳು ಕೂಡ ಸದ್ಯಕ್ಕೆ ಕೇಳಿ ಬರ್ತಾ ಇರುವಂಥದ್ದು. ಓಕೆ, ಥ್ಯಾಂಕ್ ಯು ಕಿಶನ್ ಶೆಟ್ಟಿ, ನಿಮ್ಮೆಲ್ಲ ಮಾಹಿತಿಗಾಗಿ.